ಪಟ್ಟಣದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಡೆದ ಲೋಕ ಅದಾಲತ್ನ ಸಂದರ್ಭದಲ್ಲಿ ಮಾಚನಾಯಕನಹಳ್ಳಿ ಗ್ರಾಮದ ಗೌರಮ್ಮ ಶಿವಲಿಂಗ ಶೆಟ್ಟಿ ದಂಪತಿಗಳ ಪುತ್ರಿ ಜಯಶ್ರೀ ಮತ್ತು ಮೈಸೂರಿನ ಗಾಯತ್ರಿ ಅವರ ಪುತ್ರ ವಿನಯಕುಮಾರ್ ಕಳೆದ 9 ವರ್ಷಗಳ ಹಿಂದೆ ಮದುವೆಯಾಗಿ ಕಳೆದ 1 ವರ್ಷದ ಹಿಂದೆ ವೈಮನಸ್ಸಿನಿಂದ ಬೇರೆ ಬೇರೆಯಾಗಿದ್ದರು. ಈ ಸಂಬಂಧ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಕೂಲಂಕುಷವಾಗಿ ಪ್ರಥಮ ಸಿವಿಲ್ ನ್ಯಾಯಾಧೀಶ ಸುರೇಶ್ ರವರು ಪರಿಶೀಲನೆ ನಡೆಸಿ ಲೋಕ ಅದಾಲತ್ನಲ್ಲಿ ಇಬ್ಬರು ದಂಪತಿಗಳನ್ನು ಒಂದುಗೂಡಿಸಿದರು. ನ್ಯಾಯಾಲಯದ ಸಿಬ್ಬಂದಿ ನವೀನ್ ಪೌರೋಹಿತ್ಯವನ್ನು ವಹಿಸಿದರು. ಇಬ್ಬರು ದಂಪತಿಗಳನ್ನು ನ್ಯಾಯಾಲಯದಲ್ಲಿ ದಂಪತಿಗಳ ಪೋಷಕರು ಮತ್ತು ನ್ಯಾಯದೇವತೆಯ ಮುಂದೆ ಮರುಮದುವೆ ಮಾಡುವುದರ ಮೂಲಕ ಲೋಕ ಅದಾಲತ್ ಯಶಸ್ಸಿಗೆ ಕಾರಣರಾದರು. ನಂತರ ದಂಪತಿಗಳಿಗೆ ಒಂದಾಗಿ ಬಾಳುವಂತೆ ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ 2ನೇ ಹೆಚ್ಚುವರಿ ನ್ಯಾಯಾಧೀಶರಾದ ಸುಷ್ಮಾ, ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು, ಮುನಿರಾಜ್ ಸೇರಿದಂತೆ ಇನ್ನಿತರರು ಇದ್ದರು. ಏನು ಪಿಟಿಷನ್ ಇದ್ದಾರೆ, ಇವರು ಗಂಡ ವಿನಯ್ ಕುಮಾರ್ ಮೇಲೆ ಮೇಂಟೆನೆನ್ಸ್ ಕೇಸ್ ಹಾಕಿದ್ರು. ಪ್ರಪ್ರಥಮವಾಗಿ ನನ್ನ ಬೋರ್ಡ್ಗೆ ಬಂದಾಗ ನಾನು 27/2/2025 ಪ್ರತ್ಯೇಕವಾಗಿ ಅರ್ಜಿದಾರನು ಮತ್ತು ಎದುರುದಾರನನ್ನು ಕರೆದು ಸತತವಾಗಿ 2 ಗಂಟೆಗಳ ಕಾಲ ಇನ್ ಕ್ಯಾಮರಾ ಪ್ರೊಸೀಡಿಂಗನ್ನು ಮಾಡಿದ್ದೆ.